ಅದೇ ತಾನೇ ನಾನು ಹೇಳಿದ್ದು. ಹೊಸ ಕಾರ್ಯಕ್ರಮ ಕೊಡಿ. ನಾವು ಕಾಂಗ್ರೆಸ್ ಅವ್ರು ಕೊಟ್ಟಿರೋ ಕಾರ್ಯಕ್ರಮಗಳನ್ನು ನೀವು ಬದಲಾವಣೆ ಮಾಡಕ್ ಕೊಟ್ಟಿದ್ದೀರಾ. ನೀವು ಹೊಸ ಕಾರ್ಯಕ್ರಮ ಕೊಡಿ ಸ್ವಾಮಿ. ಆಮೇಲೆ ಒಂದ್ ನಿಮಿಷ ನಿಮ್ ಮಾಧ್ಯಮ ಸ್ನೇಹಿತರಿಗೆ ಒಂದ್ ಮಾತು ಹೇಳಕ್ ಬರ್ತೀನಿ ನಾನು. ನೀವು ಒಂದ್ ನಿಮಿಷ ಬರ್ತಾರೆ ಇತಿಹಾಸನ ತೆಗೀರಿ. ಒಂದು ನಿಮಿಷ ಒಂದ್ ನಿಮಿಷ ಒಂದು ಇತಿಹಾಸ ತೆಗೀರಿ ನೀವು. ಒಂದ್ ನಿಮಿಷ ಒಂದು ಇತಿಹಾಸನ ತೆಗೀರಿ ನೀವು. ಒಂದು ಇತಿಹಾಸ ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗಿರಿ, ಬಿಜೆಪಿ ಪಕ್ಷದ ಇತಿಹಾಸ ತೆಗಿರಿ. ಯಾವಾಗ ಚುನಾವಣೆ ಬರ್ತದೆ ಜನಗಳ ಮಧ್ಯದಲ್ಲಿ ಹೋದ್ರೆ ನಾವು ಜನಗಳಿಗೆ ನಮ್ಮ ಸಾಧನೆಯನ್ನ ತೋರಿಸಿ ನಾವು ಮತ ಕೇಳ್ತೀವಿ. ನಮ್ ಸರ್ಕಾರ ಇತ್ತು 2013ರಿಂದ 2018ವರೆಗೂ ನಮ್ ಸರ್ಕಾರ ಇತ್ತು, ಇಂಥ ಭಾಗ್ಯಗಳು ಕೊಟ್ಟಿದೀವಿ, ಮುಂದೆ ನಮ್ ಸರ್ಕಾರ ಬಂದ್ರೆ ಇಂಥ ಕಾರ್ಯಕ್ರಮ ಕೊಡ್ತೀವಿ ಅಂತ ನಮ್ಮ ಸಾಧನೆಯನ್ನ ತೋರಿಸಿ ನಾವು ಮತ ಕೇಳ್ತೀವಿ. ಎಂದನ ಬಿಜೆಪಿ ಅವರು ಅವ್ರ ಸಾಧನೆ ತೋರಿಸಿದಾರ ಸರ್? ಯಾವ್ದನ ಒಂದು ಸಾಧನೆ ತೋರಿಸಿದಾರ? ಬರೀ ಹಿಂದೂ ಮುಸಲ್ಮಾನ್ ಅದ್ ಬಿಟ್ಟು ಯಾವ್ದನ ಸಾಧನೆ ತೋರಿಸ್ಬೇಕು ತಾನೆ. ಆಮೇಲೆ 15 ಲಕ್ಷ ಎಲ್ಲಾ ಅಕೌಂಟ್ ಅಲ್ಲಿ ಹಾಕ್ತೀರಿ ಅಂದ್ರು. 15 ರೂಪಾಯಿ ಹಾಕಿದ್ರ 2 ಕೋಟಿ ಯುವಕರಿಗೆ ನೀವು ಮಾಧ್ಯಮ ಸ್ನೇಹಿತರು ಕೇಳ್ಬೇಕು ಸರ್. ನೀವು ಮಾಧ್ಯಮ ಸ್ನೇಹಿತರು ಕೇಳ್ಬೇಕು. 2 ಕೋಟಿ ಯುವಕರಿಗೆ ಕೆಲಸ ಕೊಡ್ತೀನಿ ಅಂದ್ರು. 2 ಕೋಟಿ ಯುವಕರಿಗೆ ಕೆಲಸ ಕೊಟ್ರ? ಇಲ್ಲ ಆಗಿದೆ. ಈಗ ಅದು UDL ಫೈಲ್ ಇತ್ತು, ಅದು ಕ್ಲಿಯರ್ ಮಾಡ್ಬಿಟ್ಟು ಈ ಕ್ಯಾಬಿನೆಟ್ ಅಲ್ಲಿ ತಂದು ಅಪ್ರೂವ್ ಮಾಡಿ ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡ್ತೀವಿ. ಅವತ್ತು ಮೊನ್ನೆ ತಾರೀಕಿತ್ತು ಕಾರ್ಯಕ್ರಮ ಮಾಡಕ್ಕೆಲ್ಲ ಸಿದ್ಧತೆಯನ್ನ ಎಲ್ಲ ಮಾಡ್ಕೊಂಡಿದ್ವಿ ನಾವು. ಈಗ ಅಫಿಷಿಯಲಿ ನಾವು UDL ಫೈಲ್ ಇತ್ತು, UD ಕ್ಲಿಯರ್ ಮಾಡ್ಕೊಂಡು ಈ ಕ್ಯಾಬಿನೆಟ್ ತರ್ತಾ ಇದೀನಿ. 29ನೇ ತಾರೀಕು ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿಸಿ. ಯಾವುದು ಇಲ್ಲ ಕ್ಯಾಬಿನೆಟ್ ಬರ್ಲೇಬೇಕದು. 29 ತರ್ತಾ ಇದೀವಿ 29 ಇಲ್ಲ ಅದು ಸಾಹಿತ್ಯ ಸಮ್ಮೇಳನ ಮಾಡ್ಬೇಕಂತ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ರು. ಅನೌನ್ಸ್ ಮಾಡಿದ್ವಿ ನಾವು. ಡಿಸೆಂಬರ್ ಅಲ್ಲಿ ಮಾಡ್ಬೇಕಂತ ಸೂಚನೆಯನ್ನ ಕೊಟ್ಟಿದ್ವಿ. ಅದ್ ಅಧ್ಯಕ್ಷ ಜೋಶಿ ಅವ್ರ ಮೇಲೆ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ಅದೇನೋ ಫೆಬ್ರವರಿ 3ನೇ ತಾರೀಕು ಆ ಕೇಸ್ ಹೋಗಿದೆ. ಈಗ ಅಡ್ಮಿನಿಸ್ಟ್ರೇಟರ್ ಹಾಕಿದೀವಿ ನಾವು. ಫೆಬ್ರವರಿ 3ನೇ ತಾರೀಕು ಕೇಸ್ ಇದೆ. ಅದು ಆ ಕೇಸ್ ನೋಡ್ಕೊಂಡು ಒಂದ್ ಡೇಟ್ ಅನ್ನ ನಿಗದಿ ಮಾಡಿ ಮಾಡ್ತೀವಿ ನಾವು. ಇದೇ ತಿಂಗಳು 13ನೇ ತಾರೀಕಿಗೆ 13, 14, 15 ಹಂಪಿ ಉತ್ಸವ ಮಾಡ್ಬೇಕಂತ ತೀರ್ಮಾನ ಮಾಡಿ ಎಲ್ಲಾ ಸಿದ್ಧತೆನ ನಾವು ಮಾಡ್ಕೊಂಡಿದೀವಿ. ಮಾನ್ಯ ಮುಖ್ಯಮಂತ್ರಿನೂ ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ನೋಡಿ ಸರ್, ಯಾವ ಕ್ರಾಂತಿನೂ ಇಲ್ಲ, ಏನೇನು ಕ್ರಾಂತಿನೂ ಇಲ್ಲ. ನಾನು ಹೇಳಿದೀನಿ. ಯಾರು ನವೆಂಬರ್ ಕ್ರಾಂತಿ ಅಂದ್ರು, ನವೆಂಬರ್ ಕ್ರಾಂತಿ ಹೋಯ್ತು. ನವೆಂಬರ್ ಆದ್ಮೇಲೆ ಡಿಸೆಂಬರ್ ಅಂದ್ರು, ಈಗ ಜನವರಿ ಅಂತವ್ರೆ. ಈಗ ನಾನು ಹೇಳ್ತೀನಿಲ್ಲ, ನಮ್ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಸಿದ್ದರಾಮಯ್ಯಗೆ ಬದಲಾವಣೆ ಮಾಡ್ಬೇಕಾದ್ರೆ ನಮ್ಮಿಂದ ಯಾರಿಂದನೂ ಸಾಧ್ಯ ಇಲ್ಲ, ಅದು ಹೈಕಮಾಂಡ್ ಇಂದ ಮಾತ್ರ ಸಾಧ್ಯ. ನಾವು ಹೈಕಮಾಂಡ್ ಏನ್ ನಿರ್ಧಾರ ತಗೊಂಡ್ರೆ ಅದಕ್ಕೆಲ್ಲ ನಾವೆಲ್ಲ ಬದ್ಧ. ನೋ ಕ್ರಾಂತಿ ನೋ ಭ್ರಾಂತಿ ಏನೇನು ಇಲ್ಲ. ಈಗ ರೀ ನಮ್ ಪಕ್ಷ ಹೈಕಮಾಂಡ್, ನಮ್ ಪಕ್ಷ ಈಗ ಹೇಳ್ರಿ ಸರ್. ಈಗ CLP ನಾನು ಅದೇ ಒಂದ್ ನಿಮಿಷ ಈಗ ಎಲ್ಲ ತಾವೇ ಹೇಳ್ತೀರಾ. ಈಗ CLP ತೀರ್ಮಾನ ಆಗಿ ಈಗ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಈಗ CLP ಯಲ್ಲಿ ಆಯ್ಕೆ ಆದ್ಮೇಲೆ 5 ವರ್ಷಕ್ಕಂತ ಆಯ್ಕೆ ಮಾಡೋದು MLAಗಳು, ಹೌದ್ ತಾನೆ? ಈಗ ನೀವು ಕೇಳ್ತಾ ಇದ್ದೀರಾ ಈ ಬದಲಾವಣೆ ವಿಚಾರ ನಡೀತಾ ಇರೋದ್ರಿಂದ. ಇಲ್ಲ, ಬದಲಾವಣೆ ವಿಚಾರ ನಡೀತಾ ಇದ್ರೆ ಹೌದು ಸರ್. ಈಗ ನಿಮ್ ಮಾತಿಗೆ ಉತ್ತರ ಅವ್ರು ಅದು ಆಗಿ ಬದಲಾವಣೆ ಮಾಡ್ಬೇಕಾದ್ರೆ ಯಾರು ಮಾಡ್ಬೇಕು? ಈಗೆಲ್ಲ ತಮ್ಗೆಲ್ಲ ಗೊತ್ತೈತಿಗೆ CLP ನಲ್ಲಿ MLAಗಳು ತೀರ್ಮಾನ ಮಾಡಿ ಮನೆ ಸಿದ್ದರಾಮಯ್ಯ ಅವ್ರಿಗೆ 5 ವರ್ಷ ಅಂತ ಮುಖ್ಯಮಂತ್ರಿಯಾಗಿ ಮಾಡಿರೋದು ತಮ್ಗೆ ಗೊತ್ತಿ. ಈಗ ಬದಲಾವಣೆ ಅಂತ ತಾವ್ ಹೇಳ್ತಿರಲ್ಲ, ಅದು ಬದಲಾವಣೆ ಆಗ್ಬೇಕಾದ್ ಇಲ್ಲ. ಬದಲಾವಣೆ ಆಗ್ಬೇಕಾದ್ರೆ ನಮ್ ಪಕ್ಷ ಹೈಕಮಾಂಡ್ ಪಕ್ಷ. ನಾವು ಆ ಗೆರೆ ಯಾರು ಅವ್ರ ಗೆರೆ ಹಾಕಿದ್ ನಾವ್ ಯಾರು ಗೆರೆ ದಾಟಲ್ಲ. ನನ್ ವಿಶ್ವಾಸ ಇದೆ, ಈ 5 ವರ್ಷನೇ ಮನೆ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. 5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತದೆ ಅಂದ್ರೆ ನಮ್ ಪಕ್ಷ ಹೈಕಮಾಂಡ್. ನಮ್ಗೆ ನಮ್ ರಾಜ್ಯ ಒಳ್ಳೇದಾಗಬೇಕು. ಡೆಪ್ಟಿ CM ಇಂದ ಆಗೋದ್ ಹೆಚ್ಚಾಗಿ ನಮ್ ರಾಜ್ಯದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ಬೇಕು. ಈ ರಾಜ್ಯಕ್ಕೆ ಒಳ್ಳೇದಾಗ್ಬೇಕು, ರಾಜ್ಯದ ಜನಕ್ಕೆ ಒಳ್ಳೇದಾಗ್ಬೇಕು. ಅದೇ ತಾನೇ ನಾನು ಹೇಳಿದ್ದು. ಹೊಸ ಕಾರ್ಯಕ್ರಮ ಕೊಡಿ. ನಾವು ಕಾಂಗ್ರೆಸ್ ಅವ್ರು ಕೊಟ್ಟಿರೋ ಕಾರ್ಯಕ್ರಮಗಳನ್ನು ನೀವು ಬದಲಾವಣೆ ಮಾಡಕ್ ಕೊಟ್ಟಿದ್ದೀರಾ. ನೀವು ಹೊಸ ಕಾರ್ಯಕ್ರಮ ಕೊಡಿ ಸ್ವಾಮಿ. ಆಮೇಲೆ ಒಂದ್ ನಿಮಿಷ ನಿಮ್ ಮಾಧ್ಯಮ ಸ್ನೇಹಿತರಿಗೆ ಒಂದ್ ಮಾತು ಹೇಳಕ್ ಬರ್ತೀನಿ ನಾನು. ನೀವು ಒಂದ್ ನಿಮಿಷ ಬರ್ತಾರೆ ಇತಿಹಾಸನ ತೆಗೀರಿ. ಒಂದ್ ನಿಮಿಷ ಇತಿಹಾಸ ತೆಗೀರಿ ನೀವು. ಒಂದ್ ನಿಮಿಷ
ಒಂದು ಇತಿಹಾಸನ ತೆಗಿರಿ ನೀವು. ಒಂದು ಇತಿಹಾಸ, ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗಿರಿ, ಬಿಜೆಪಿ ಪಕ್ಷದ ಇತಿಹಾಸ ತೆಗಿರಿ. ಯಾವಾಗ ಚುನಾವಣೆ ಬರ್ತದೆ, ಜನಗಳ ಮಧ್ಯದಲ್ಲಿ ಹೋದ್ರೆ ನಾವು ಜನಗಳಿಗೆ ನಮ್ಮ ಸಾಧನೆಯನ್ನ ತೋರಿಸಿ ನಾವು ಮತ ಕೇಳ್ತೀವಿ. ನಮ್ ಸರ್ಕಾರ ಇತ್ತು 2013 ಇಂದ 2018 ನಮ್ ಸರ್ಕಾರ ಇತ್ತು, ಇಂಥ ಭಾಗ್ಯಗಳು ಕೊಟ್ಟಿದೀವಿ, ಮುಂದೆ ನಮ್ ಸರ್ಕಾರ ಬಂದ್ರೆ ಇಂಥ ಕಾರ್ಯಕ್ರಮ ಕೊಡ್ತೀವಿ ಅಂತ ನಮ್ಮ ಸಾಧನೆಯನ್ನ ತೋರಿಸಿ ನಾವು ಮತ ಕೇಳ್ತೀವಿ. ಎಂದನ ಬಿಜೆಪಿ ಅವರು ಅವ್ರ ಸಾಧನೆ ತೋರಿಸಿದಾರ ಸರ್? ಯಾವ್ದನ ಒಂದು ಸಾಧನೆ ತೋರಿಸಿದಾರ? ಬರೀ ಹಿಂದೂ ಮುಸಲ್ಮಾನ್ ಅದ್ ಬಿಟ್ಟು ಯಾವ್ದನ ಸಾಧನೆ ತೋರಿಸ್ಬೇಕು ತಾನೆ. ಆಮೇಲೆ 15 ಲಕ್ಷ ಎಲ್ಲಾ ಅಕೌಂಟ್ ಅಲ್ಲಿ ಹಾಕ್ತೀರಿ ಅಂದ್ರು. 15 ರೂಪಾಯಿ ಹಾಕಿದ್ರ 2 ಕೋಟಿ ಯುವಕರಿಗೆ ನೀವು ಮಾಧ್ಯಮ ಸ್ನೇಹಿತರು ಕೇಳ್ಬೇಕು ಸರ್. ನೀವು ಮಾಧ್ಯಮ ಸ್ನೇಹಿತರು ಕೇಳ್ಬೇಕು. 2 ಕೋಟಿ ಯುವಕರಿಗೆ ಕೆಲಸ ಕೊಡ್ತೀನಿ ಅಂದ್ರು. 2 ಕೋಟಿ ಯುವಕರಿಗೆ ಕೆಲಸ ಕೊಟ್ರ? ಇಲ್ಲ, ಆಗಿದೆ. ಈಗ ಅದು UDL ಫೈಲ್ ಇತ್ತು, ಅದು ಕ್ಲಿಯರ್ ಮಾಡ್ಬಿಟ್ಟು ಈ ಕ್ಯಾಬಿನೆಟ್ ಅಲ್ಲಿ ತಂದು ಅಪ್ರೂವ್ ಮಾಡಿ ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡ್ತೀವಿ ನಾವು. ಅವತ್ತು ಮೊನ್ನೆ ತಾರೀಕಿತ್ತು ಕಾರ್ಯಕ್ರಮ ಮಾಡಕ್ಕೆ ಎಲ್ಲ ಸಿದ್ಧತೆಯನ್ನ ಎಲ್ಲ ಮಾಡ್ಕೊಂಡಿದ್ವಿ ನಾವು. ಈಗ ಅಫಿಷಿಯಲಿ ನಾವು UDL ಫೈಲ್ ಇತ್ತು, UD ಕ್ಲಿಯರ್ ಮಾಡ್ಕೊಂಡು ಈ ಕ್ಯಾಬಿನೆಟ್ ತರ್ತಾ ಇದೀನಿ. 29ನೇ ತಾರೀಕು ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿಸಿ. ಯಾವುದು? ಇಲ್ಲ, ಕ್ಯಾಬಿನೆಟ್ ಬರಲೇಬೇಕು. ಅದು 29 ತರ್ತಾ ಇದೀವಿ 29. ಇಲ್ಲ, ಅದು ಸಾಹಿತ್ಯ ಸಮ್ಮೇಳನ ಮಾಡ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ರು, ಅನೌನ್ಸ್ ಮಾಡಿದ್ವಿ ನಾವು. ಡಿಸೆಂಬರ್ ಅಲ್ಲಿ ಮಾಡ್ಬೇಕಂತ ಸೂಚನೆಯನ್ನ ಕೊಟ್ಟಿದ್ವಿ. ಅದ್ ಅಧ್ಯಕ್ಷ ಜೋಶಿ ಅವ್ರ ಮೇಲೆ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ಅದೇನೋ ಫೆಬ್ರವರಿ 3ನೇ ತಾರೀಕು ಆ ಕೇಸ್ ಹೋಗಿದೆ. ಈಗ ಅಡ್ಮಿನಿಸ್ಟ್ರೇಟರ್ ಹಾಕಿದೀವಿ ನಾವು. ಫೆಬ್ರವರಿ 3ನೇ ತಾರೀಕು ಕೇಸ್ ಇದೆ. ಅದು ಆ ಕೇಸ್ ನೋಡ್ಕೊಂಡು ಒಂದ್ ಡೇಟ್ ಅನ್ನ ನಿಗದಿ ಮಾಡಿ ಮಾಡ್ತೀವಿ ನಾವು. ಇದೇ ತಿಂಗಳು 13ನೇ ತಾರೀಕಿಗೆ 13, 14, 15 ಹಂಪಿ ಉತ್ಸವನ ಮಾಡ್ಬೇಕಂತ ತೀರ್ಮಾನ ಮಾಡಿ ಎಲ್ಲಾ ಸಿದ್ಧತೆನ ನಾವು ಮಾಡ್ಕೊಂಡಿದೀವಿ. ಮಾನ್ಯ ಮುಖ್ಯಮಂತ್ರಿನೂ ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ನೋಡಿ ಸರ್, ಯಾವ ಕ್ರಾಂತಿನೂ ಇಲ್ಲ, ಏನೇನು ಕ್ರಾಂತಿನೂ ಇಲ್ಲ. ನಾನು ಹೇಳಿದೀನಿ, ಯಾರು ನವೆಂಬರ್ ಕ್ರಾಂತಿ ಅಂದ್ರು, ನವೆಂಬರ್ ಕ್ರಾಂತಿ ಹೋಯ್ತು. ನವೆಂಬರ್ ಆದ್ಮೇಲೆ ಡಿಸೆಂಬರ್ ಅಂದ್ರು, ಈಗ ಜನವರಿ ಅಂತವ್ರೆ. ಈಗ ನಾನು ಹೇಳ್ತೀನಿಲ್ಲ, ನಮ್ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಸಿದ್ದರಾಮಯ್ಯಗೆ ಬದಲಾವಣೆ ಮಾಡ್ಬೇಕಾದ್ರೆ ನಮ್ಮಿಂದ ಯಾರಿಂದನೂ ಸಾಧ್ಯ ಇಲ್ಲ, ಅದು ಹೈಕಮಾಂಡ್ ಇಂದ ಮಾತ್ರ ಸಾಧ್ಯ. ನಾವು ಹೈಕಮಾಂಡ್ ಏನ್ ನಿರ್ಧಾರ ತಗೊಂಡು ಅದೆಲ್ಲ ನಾವೆಲ್ಲ ಬದ್ಧ. ನೋ ಕ್ರಾಂತಿ ನೋ ಭ್ರಾಂತಿ, ಏನೇನು ಇಲ್ಲ. ಈಗ ರೀ, ನಮ್ ಪಕ್ಷ ಹೈಕಮಾಂಡ್, ನಮ್ ಪಕ್ಷ. ಈಗ ಹೇಳ್ರಿ ಸರ್, ಈಗ CLP, ನಾನು ಅದೇ ಒಂದ್ ನಿಮಿಷ ಈಗ ಎಲ್ಲ ತಾವೇ ಹೇಳ್ತೀರಾ. ಈಗ CLP ತೀರ್ಮಾನ ಆಗಿ ಈಗ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಈಗ CLP ಅಲ್ಲಿ ಆಯ್ಕೆ ಆದ್ಮೇಲೆ 5 ವರ್ಷಕ್ಕಂತ ಆಯ್ಕೆ ಮಾಡೋದು MLAಗಳು, ಹೌದ್ ತಾನೆ? ಈಗ ನೀವು ಕೇಳ್ತಾ ಇದ್ದೀರಾ ಈ ಬದಲಾವಣೆ ವಿಚಾರ ನಡೀತಾ ಇರೋದ್ರಿಂದ. ಇಲ್ಲ, ಬದಲಾವಣೆ ವಿಚಾರ ನಡೀತಾ ಇದ್ರೆ ಹೌದು ಸರ್. ಈಗ ನಿಮ್ ಮಾತಿಗೆ ಉತ್ತರ. ಅವ್ರು ಅದು ಆಗಿ ಬದಲಾವಣೆ ಮಾಡ್ಬೇಕಾದ್ರೆ ಯಾರು ಮಾಡ್ಬೇಕು? ಈಗ ತಮ್ಗೆಲ್ಲ ಗೊತ್ತಿದ್ದೀಗೆ CLP ಅಲ್ಲಿ MLAಗಳು ತೀರ್ಮಾನ ಮಾಡಿ ಮನೆ ಸಿದ್ದರಾಮಯ್ಯ ಅವ್ರಿಗೆ 5 ವರ್ಷ ಅಂತ ಮುಖ್ಯಮಂತ್ರಿಯಾಗಿ ಮಾಡಿರೋದು ತಮ್ಗೆ ಗೊತ್ತಿ. ಈಗ ಬದಲಾವಣೆ ಅಂತ ತಾವ್ ಹೇಳ್ತಿರಲ್ಲ, ಅದು ಬದಲಾವಣೆ ಆಗ್ಬೇಕಾದ. ಇಲ್ಲ, ಬದಲಾವಣೆ ಆಗ್ಬೇಕಾದ್ರೆ ನಮ್ ಪಕ್ಷ ಹೈಕಮಾಂಡ್ ಪಕ್ಷ. ನಾವ್ ಆ ಗೆರೆ ಯಾರು ಅವ್ರ ಗೆರೆ ಹಾಕಿದ್ ನಾವ್ ಯಾರು ಗೆರೆ ದಾಟಲ್ಲ. ನನ್ ವಿಶ್ವಾಸ ಇದೆ, ಈ 5 ವರ್ಷನೇ ಮನೆ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. 5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತದೆ ಅಂದ್ರೆ ನಮ್ ಪಕ್ಷ ಹೈಕಮಾಂಡ್. ನಮ್ಗೆ ನಮ್ ರಾಜ್ಯ ಒಳ್ಳೇದಾಗಬೇಕು. ಡೆಪ್ಟಿ CM ಇಂದ ಆಗೋದ್ ಹೆಚ್ಚಾಗಿ ನಮ್ ರಾಜ್ಯದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ಬೇಕು. ಈ ರಾಜ್ಯಕ್ಕೆ ಒಳ್ಳೇದಾಗ್ಬೇಕು, ರಾಜ್ಯದ ಜನಕ್ಕೆ ಒಳ್ಳೇದಾಗ್ಬೇಕು.